ಊರಿಂದ ಬಂದಿದ್ದು ಒಂದು 5 TT 5 ಕಾರು. ಆದ್ರೆ ಈಗ ಮಾತ್ರ ನಾವಿರೋದು ಬರೀ 4 ಜನ. ಎಲ್ಲ ಅವ್ರವ್ರ ಪಾಡಿಗೆ ಹೋಗ್ಬಿಟ್ರು. ಗುರುಸ್ವಾಮಿಗಳಂತೆ ಪ್ರತಿಯೊಬ್ರು ಅಷ್ಟೇ. ಸುಮ್ಮನೆ ಊರಿಂದ ಬರ್ಬೇಕಾದ್ರೆ ಎಲ್ಲರೂ ಜೊತೆಗೆ ಹಿಂಗೆ ಹೇಳ್ತಾರೆ. ಯಾರು ಬರೋದಿಲ್ಲ, ಲಾಸ್ಟ್ ಯಾರನ್ನ ಜೊತೆಗಿರೋದು ಒಬ್ರಿದ್ರೆ ಸಾಕು ಗೊತ್ತಿರೋದು. ಅದ್ರಾಗ ನಮ್ದು ಇದೆ ಗುರುಸ್ವಾಮಿ, ಅದಕ್ಕೆಲ್ಲ ಗೊತ್ತು. ಅದನ್ನ ಇಟ್ಕೊಂಡು ಇವಾಗ ಇಷ್ಟು ದೂರ ಬಂದಿರೋದು ನಂಬ್ಕೊಂಡು. ಇಲ್ಲಿ ಕರ್ನಾಟಕದಿಂದ ಕೇರಳ ಎಂಟ್ರಿ ಆದ್ವಿ. ಒಳ್ಳೆ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಈಗ ಒಂದು ತೋಟದಲ್ಲಿ ಹೋಗ್ಬೇಕಂತ ಇದೀವಿ. ನಮ್ಮ ಮಾವ ನೋಡಿದ್ರೆ ಯಾರು ನೋಡ್ಕೊಂಡ್ರೆ ಹಿಂಬಲಕ್ಕೆ ಬಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಹೋಗೋಣ, 2 ಡೇಟ್ ಹೊತ್ತರೂ ಪರವಾಗಿಲ್ಲ, ಹೋಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒತ್ತಿಸ್ಕೊಂಬರೋಣ. ಆಯ್ತಾ? ನೆಕ್ಸ್ಟ್ ಲೆವೆಲ್ ವ್ಯೂ ಪಾಯಿಂಟು ಮತ್ತೆ ಪೈನಾಪಲ್ಲು. ಅವ್ರು ನಮ್ಮನ್ನ ಕರ್ಕೊಂಬಂದು ಮಾತಾಡ್ಸಿದ ರೀತಿ ಆಗಲಿ ಒಳ್ಳೇದು. ಒಳ್ಳೆ ಜನನೇ. ನಮ್ಮ ಸ್ವಾಮಿನ ಗಾಬರಿ ಆಗಿಬಿಟ್ಟಿದ್ರು, ಹೇಳಿ ಬಡಿಗೆ ಹೊಡೆದ್ಗಿಡ್ದಾರ ಅಂತ. ಮನೆಯಲ್ಲಿ ಜೈನ್ ಗೂಡಿತ್ತು. ಇದು ಯಾವ ಥರ ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಟೇಸ್ಟ್ ಮಾಡೋಕ್ಕೆ ಚೆಕ್ ಮಾಡ್ತಾರಲ್ಲ, ಆ ಥರ ಒಳಗಿಳ ಕಡ್ದವ. ಸೂಪರ್ ನ್ಯಾಚುರಲ್. ಅದೇನೋ ಹೇಳ್ತಾರಲ್ಲ, ನಾವು ಹೋಗೋ ಪ್ಲೇಸ್ಗಿಂತ ಹೋಗ್ತಿರೋ ದಾರಿನೇ ಚಂದ ಅಂತ. ಅದೇ ತರ ಕೇರಳ ಎಲ್ಲೂ ನೋಡಿದ್ರು ಗಿಡ ಮರ ಕಾಡು, ಅಲ್ಲಲ್ಲೇ ಕಾಣಿಸೋ ಮನೆಗಳು ಸಖತ್ತಾಗಿರುತ್ತೆ. ಒಂದ್ಸತಿ ಆದ್ರೂ ಕೇರಳ ಬನ್ನಿ ಅಂತ ಹೇಳ್ತಾ, ಇದು ಅಯ್ಯಪ್ಪ ಸ್ವಾಮಿದು ಶಬರಿಮಲೆ ಫುಲ್ ವಿಡಿಯೋ ಸಖತ್ತಾಗೈತೆ, ಕೊನೆವರೆಗೂ ನೋಡಿ. ಚೆನ್ನಾಗೈತೆ ಸ್ವಾಮಿ. ಎಲ್ಲ ಬಾಟ್ಲೆಲ್ಲ ಯಾಕೆ ತೇಲ್ಸ್ತಾ ಇದಾರೆ, ಅವೇನು ತೇಲ್ತಾ ಇದಾವೆ. ಇವ್ರ ಒಟ್ಟಿಗೆ ತೇಲ್ತಾ ಏನಾಗ್ತೋ ಗೊತ್ತಿಲ್ಲ. ಮುಸ್ಲಿ ಟೇಸ್ಟ್ ಸೂಪರ್. ಸುಮ್ ತಿಂತ ಇದಾರೆ, ಟೇಸ್ಟ್ ಚೆನ್ನಾಗೈತೆ ಅಂತಾರೆ. ಹೊರಗೆ ಬರ್ಬೇಕಾದ್ರೆ ಏನೇನು ಆಗ್ತಾವ ಗೊತ್ತಿಲ್ಲ. ನಾನು ತಗೊಂಡ್ಬಂದು ಹೆಂಗೈತೆ ನೋಡೋಣ ಸ್ವಲ್ಪ. ಬೀಜ ಗೀಜ ಎಲ್ಲ ಇದೆ ಅದ್ರ. ಬೀಜ ಇದಾವಲ್ಲಪ್ಪ ಸ್ವಾಮಿ. ಸಪ್ಪೆ ಸಪ್ಪೆ ಖಾರ ಖಾರ ಉಪ್ಪು ಎಲ್ಲ ಹಾಲು ಮಿಕ್ಸು. ಎಷ್ಟು ಎಷ್ಟು ಅಮೌಂಟ್ ಎಷ್ಟು? ಎಷ್ಟು ಸಮಯ ಮೈ ಸಮಯ? 400 ಏ ಸ್ವಾಮಿ. 400 ಸಮಯ 400 ರೂಪಾಯಿ. ಎಬ್ರು ಸಲ ದುಡ್ಡು ಕೊಟ್ರೆ ಎದ್ದಳ್ಸತ್ತೆ. ಸೋಡಾ ಆಡ್ರಿ. ನಾನು ನೋಡಿಲ್ಲ, ಇವರೆಲ್ಲ ಕುಡಿತಾ ಇದ್ದಾರೆ. ಯಾವ ರೇಂಜಿಗೆ ಬರುತ್ತೋ ಗೊತ್ತಿಲ್ಲ. ಸ್ವಾಮಿ ಹೆಂಗೆ ಐತೆ? ಏ ಸ್ವಾಮಿ, ನೀನು ಸಮಯ ಕುಡ್ದಿಲ್ಲಲ್ಲ ಏನೋ ನೀನು? ಹುಳಿ ಹುಳಿ ಖಾರ ಖಾರ. ಹೆಂಗೆ ಸ್ವಾಮಿ? ನೀನೇ ಸ್ವಾಮಿ ಹೆಂಗೆ? ನಿಂಬೆ ತಿಂದಿಲ್ಲ ಸ್ವಾಮಿ? ಕುಡಿ ಅಂದ್ರೆ ಚೆನ್ನಾಗೈತಾ? ಹೆವಿ ಟೇಸ್ಟ್. ಸ್ವಾಮಿ ಹೀರೋ ಬರೋನೆಲ್ಲ ಟೇಸ್ಟ್ ಮಾಡೋದ್ರಾಗ ಐತೆ. ಅದೇನು ಗೊತ್ತಿಲ್ಲ. ಚೆನ್ನಾಗೈತಾ? ಎಲ್ಲ ಸೂಪರ್. ತಿನ್ನೋದೇನು ಹೀರೋ ಬರೋ ಐಟಮ್ನೆಲ್ಲ ಇವರೇ ಖಾಲಿ ಮಾಡಿಬಿಟ್ರು. ಎಲ್ಲ ಖಾಲಿ. ಅವ್ರು ಸ್ವಲ್ಪ ಸೈಲೆಂಟಾಗಿ ಕೈ ಕಡೆಗೆ ಕೂತ್ಕೊಂಡ್ಬಿಡ್ತಾರೆ. ಏನು ಬೇಕಾದ್ರೂ ತಿನ್ರಿ ಅಂತ ಹೇಳಿದ್ದಾರೆ ಓನರು. ತಿಂತಾನೆ ಇದ್ದಾರೆ. ಇವ್ರಿಗೆ ಭಾಷೆ ಬರಂಗಿಲ್ಲ, ಇವ್ರಿಗೆ ದುಡ್ಡು ಕೊಡೋಕೆ ಅರ್ಥ ಆಗಂಗಿಲ್ಲ. ತೆರೆ ಕೆಟ್ಟು ಹೋಗ್ಬಿಡತ್ತೆ. 2 ಪೀಸ್ ಅಂದ್ರೆ ಗೊತ್ತಾಗಲ್ಲ, 1 ಪೀಸ್ ಅಂದ್ರೆ ಗೊತ್ತಾಗಲ್ಲ. ದುಡ್ಡು ಕೊಡೋಕೆ ಇಟ್ಟಾರೆ ಜಗಳ. ಜಟಾಯು ಎಲ್ಲ ನಮ್ಮ ಸ್ವಾಮಿಗಳು ಕರ್ಕೊಂಡು ಈಗ ಹೊಳ್ತಿದ್ದೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಅದು ಯಾವ್ದೋ ಮೇಲೆ ಕರ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ನಡ್ಕೊಂಡು ಹೋಗಂಗಿಲ್ಲಂತೆ. ಟಿಕೆಟ್ ಎಷ್ಟೋ ಗೊತ್ತಿಲ್ಲ. ಒಬ್ಬೊಬ್ಬರು ಬಾಯ್ ಬಿಡ್ತಾರೆ. ಟಿಕೆಟ್ 150 ಆದ್ರೆ ಹೋಗಿ 5,000 ಅಂದಿದ್ರೆ ಯಾರು ಶಾಕ್ ಆಯ್ತು. ಟಿಕೆಟ್ ಬಂದ್ಬಿಟ್ಟು 600 ಒಬ್ಬರಿಗೆ. ಶಾಕ್ ಆಗ್ಬೇಕು, ಏನೋ ಗೊತ್ತಿಲ್ಲ. ನಮ್ಮ ಸ್ವಾಮಿಗಳೆಲ್ಲ ಶಾಕ್ ಆಗಿದ್ದಾರೆ ಕೂಡ. ಶಾಕೆ ಎಷ್ಟೆಷ್ಟು ಒಬ್ಬೊಬ್ಬರಿಗೆ 600 ಫಸ್ಟ್ ಟೈಮ್ 600 ರೂಪಾಯಿಗೆ ಬೆಂಗಳೂರಿಗೆ ಹೋಗಿ ಬರ್ತಿದ್ವಿ.
ಇವಾಗ ಯಾವ್ದೋ ಒಂದು ರೂಪಾಯಿಗೆ ಹಗ್ಗ ವೈರ್ ಗೀರ್ ಕಟ್ ಆಗ್ತದೆ. ನಡ್ಕೊಂಡು ಹೋದ್ರೆ 300 ರೂಪಾಯಿ, ಇನ್ನೇನಕ್ಕೆ ಅದಕ್ಕೆ. ಈಗ ನಾವು ಹೋಗೋದು ಇದ್ರಲ್ಲಂತೆ, ಎಲ್ರು ಶಾಕೆ, ನಾನ್ ಕೂಡ ಶಾಕೆ. ಸ್ವಾಮಿ ಇದೇನೋ ವೈರ್ ಗೀರ್ ಕಟ್ಟಾದ್ರೆ ಹೆಂಗೆ ನಮ್ಮ ಪರಿಸ್ಥಿತಿ? ಗಾಬರಿ ಆಗ್ಬಿಟ್ಟಾರ ನಮ್ ಸ್ವಾಮಿಗಳು. ವೈರ್ ಗೀರ್ ಕಟ್ ಆಗುತ್ತಂತ, ಅದು ವೈರ್ ಅಲ್ಲ. ಏನ್ ತಾನೇ ರೂಪೋ ರೀಪೋ ಗೊತ್ತಿಲ್ಲ. ಹೈಟ್ ಬೇರೆ ಮುಗ್ಳೆ ರೈಟ್ ಮಿಸ್ ಆಗಿ ಏನೋ ಕಟ್ಗಿಟ್ಟಾದ್ರೆ ಹೆಂಗೆ ಇಷ್ಟ ಹೈಟ್ ಇಂದ ಬಿದ್ರೆ ಸ್ವಾಮಿ ಎಲ್ಲರೂ ಅಷ್ಟೇ ಗಾಬರಿ ಆಗ್ಬಿಟ್ಟಿದ್ದಾರೆ. ಸ್ವಾಮಿ ನಿಮ್ಮ ಅಮ್ಮ ಸ್ವಾಮಿ ಹೇಳಿ ಬಂದಿ ಇಲ್ಲ? ಹೇಳ ಬಂದಿಲ್ಲ ಎಲ್ರು, ಆದ್ರೆ ಹೋಗ್ತಿದಿಲ್ಲ ಡೋಟೆ ಆಗಿಬಿಡುತ್ತೆ ಇಷ್ಟ ಹೈಟ್ ಬಂದ್ಮೇಲೆ. ನಮ್ಮಿಂದ ಯಾರೋ ಬರ್ತಾ ಇದಾರೆ, ನಮ್ಮಿಂದ ಬರ್ತಾ ಇದಾರಲ್ಲ, ನಾವೇ ಅವ್ರಿಂದ ಹೋಗ್ತಾ ಇದೀವಿ ಎಲ್ಲ ಸ್ವಾಮಿಗಳೇ. ಅಲ್ಲಿ ನಮ್ ಸ್ವಾಮಿಗಳೇ, ಇಲ್ಲಿ ಮಾತ್ರ ಯಾರೋ ಬೇರೆ ಇದಾರೆ. ಇನ್ನ ಮೇಲಕ್ಕೆ ಹೋಗೋದ್ರಾಗ ಇದೀವಿ, ಅಲ್ಲ ಇನ್ನ ಕರ್ಕೊಂಡು ಹೋಗೋದ್ರಾಗ ಇದ್ದವ್ರು. ಇಲ್ಲಿ ಯಾಕೆ ಕಾಣಿಸ್ತಾನೆ ಇಲ್ಲ, ಕೆಳಗಡೆ ಬಿದ್ರೆ ನಮ್ದು ಏನ್ ಸಿಗ್ತತೆ ಏನಿಲ್ಲ ಅನ್ನಂಗ ಆಗೈತೆ. ನಮ್ ಸ್ವಾಮಿಗಳೆಲ್ಲ ಗಾಬರಿ ಆಗಿದ್ದಾರೆ. ಅದೇ ಮತ್ತೇನು ಫ್ಲೈಟ್ ಅಂತೆ, ಇದನ್ನ ಎತ್ತು ಸಾಕಾಗೈತೆ ನನಗಂತೂ. ಫ್ಲೈಟ್ ಬೇರೆ ಹತ್ತಿಸ್ತಾರಂತವ್ರು. ಇದು ಪಾದಯಾತ್ರೆ ಕೂಡ ಐತೆ, ಆದ್ರೆ 3 ದಿನ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ಇದನ್ನ ನಡ್ಕೊಂಬರಕ್ಕೆ ಇದರಿಂದ ಬರಕ್ಕೆ ಒಂದ್ ಎಷ್ಟು ಯಾವ್ದೋ ಸ್ಪೀಡ್ ಹೋಗೈತಂತೆ. ನಾವ್ ಯಾವ ಸ್ಪೀಡ್ ಆಗೈತೆ ನಮ್ಗೆ ಕನ್ಫ್ಯೂಸ್ ಆಗಿಬಿಡತ್ತೆ. ಇಲ್ಲ ಅಲ್ಲೆಲ್ಲಿ ಯಾರು ಸ್ವಾಮಿ ಇದ್ರಾಗ ಬರಕ್ಕೂ 550 ರೂಪಾಯಿ, ನಡ್ಕೊಂಡ್ ಬರೋದಕ್ಕೂ 350 ರೂಪಾಯಿ, ಬರೀ 200 ರೂಪಾಯಿ ಡಿಫೆನ್ಸ್. ಆದಷ್ಟಾಗ್ಲಿ ಇದ್ರಲ್ಲೇ ಬರಕ್ ಟ್ರೈ ಮಾಡ್ರಿ, ಇಲ್ಲಾಂದ್ರೆ ಬರೋ ಸ್ಟೇಟಿಗೆ ಸಾಯಂಕಾಲ ಆಗೋಗುತ್ತೆ. ಪ್ರಭು ಆದ ಶ್ರೀರಾಮಚಂದ್ರ ಅವರ ಪತ್ನಿಯಾದ ಸೀತಾಮಾತೆಯನ್ನು ಶ್ರೀ ಲಂಕಾದೇಶ್ವರ ರಾವಣ ಅಪಹರಿಸಿಕೊಂಡು ಹೋದಾಗ ಜಟಾಯು ಅನ್ನೋ ಈ ಗರುಡ ಪಕ್ಷಿಯು ರಾವಣನನ್ನು ಹಿಂಬಾಲಿಸಿಕೊಂಡು ಸೀತಾಮಾತೆಯನ್ನು ಸೇವ್ ಮಾಡಲಂತೂ ಹೋಗುತ್ತೆ. ಆದರೆ ಶ್ರೀ ರಾವಣ ಅದರ ರೆಕ್ಕೆಯನ್ನು ಕತ್ತರಿಸಿ ಇಲ್ಲಿ ಈ ಪ್ಲೇಸಲ್ಲಿ ಅದು ಜಟಾಯು ಬಿದ್ದಿರುತ್ತೆ. ಇಲ್ಲೇ ಅದ್ರ ದೇವಸ್ಥಾನ ಥರ ಕ್ಷೇತ್ರ ಮಾಡಿ ಇಲ್ಲಿ ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಯಾವ ರೇಂಜಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಲ್ರಿಗೂ. ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್. ಯಾರಾದರೂ ಬರೋಂಗಿದ್ರೆ ನೆಕ್ಸ್ಟ್ ಟೈಮ್ ಬನ್ನಿ. ಕೇರಳ ಆದರೆ ಒಂದು ಸ್ವಲ್ಪ ಟಿಕೆಟ್ ಜಾಸ್ತಿ ಆಯಿತು, 550. ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ಒಳ್ಳೆ ಪ್ಲೇಸ್ ಇದ್ದಾವೆ, ಆದರೂ ಕೂಡ ಬಡ್ಜೆಟ್ ಜಾಸ್ತಿ ಬೇಕು, ಎಲ್ಲದಕ್ಕೂ ಜಾಸ್ತಿನೇ. ಇಲ್ಲಿ ಏನೋ ಮಾಡೋಕ್ಕಾಗಲ್ಲ. ಬಂದಮೇಲೆ ಇಷ್ಟು ದೂರ ಬಂದಮೇಲೆ ಮತ್ತೆ ನೋಡ್ತಿದ್ದಂಗೆ ವೇಸ್ಟ್ ಆಗುತ್ತೆ ಅಂತ ನಾವು ಬಂದ್ವಿ. ಎಲ್ಲ ಗಾಬರಿ ಆಗಿಬಿಟ್ಟಿದ್ವಿ ನಮ್ಮ ಸ್ವಾಮಿಗಳು. ನಮ್ಗೆ ಆಪೋಸಿಟ್ ಅದು ಬರ್ತೈತಿ ನೋಡ್ರಿ, ಅಲ್ಲಿ ಸೊ ಗಾಳಿಗೆ ಹೋಗ್ತಾ ಇದೀವಿ. ಎಲ್ಲ ಕಟ್ಟಾಗಿ ಬಿದ್ರೆ ಎಲ್ಲ ಶಿವ ನೆಕ್ಸ್ಟ್ ಶಿವನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ಇಲ್ಲೇ ಡೈರೆಕ್ಟ್ ಗೋಡಂಬಿ ತಿಂತೀವಿ. ಕೆಳಗೆ ಗೋಡಂಬಿ ಗಿಡ ಇದಾವೆ, ಅದಕ್ಕೆ ಗೋಡಂಬಿ ತಿಂತಾನೆ. ಕನ್ಯಾಕುಮಾರಿ ಅದು ಶಾಪಿಂಗ್ ಅಂತ ನಿಲ್ಲಿಸ್ತಾರೆ. ಇಲ್ಲಿ ಏನು ಶಾಪಿಂಗ್ ಮಾಡ್ತಾರೋ ಒಂದು ಗೊತ್ತಿಲ್ಲ. ನಮ್ಮೂರು ಸಂತೆಗೆ ಸಿಗೋವು ಇಲ್ಲಿ ಸಿಗೋದು. ಅದಕ್ಕೆ ಇವರು ಸಾವಿರಾರು ಗಟ್ಟಲೆ ಇಟ್ಟು ತಗೊಂತಾರೆ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಇವೆಲ್ಲ ವೇಸ್ಟು ಅಂತ. ಆದ್ರೆ ನಮ್ಮ ಸ್ವಾಮಿಗಳಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಒಂದ್ಸತಿ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗೋದು. ಮಾಡ್ರಿ ಶಾಪಿಂಗ್. ಕರ್ಕೊಂಡು ಹೊಲ್ಟಿವಿ. ಏನಂತ ಸ್ವಾಮಿ ಎಷ್ಟಾಗಂತಿಲ್ಲ? ಒಂದು 5,000 ಆಗುತ್ತಾ? ಒಂದು 10,000 ಆಗುತ್ತೆ ಸ್ವಾಮಿ. 10,000 ಭರ್ಜರಿ ಶಾಪಿಂಗ್. 10,000 ಅದ್ರಾಗ ಎಲ್ಲ ಸೇರಿ 1,000 ರೂಪಾಯಿ ಐಟಮ್ ಇರಲ್ಲ. ಬಿಗ್ ಫ್ಯಾಮಿಲಿ ಬೇರೆ ನಮ್ಮ ಸ್ವಾಮಿಗಳದ್ದು. ಕನ್ಯಾಕುಮಾರಿ ಎಲ್ಲ ಖಾಲಿ ಖಾಲಿ. ಹಿಂಗೆ ರೋಡ್ ಉದ್ದಕ್ಕೂ ಅಂಗಡಿಗಳು ಇರ್ತವೆ. ಏನು ಸುಮ್ಮನೆ ಚೀಪ್ ಅಂಡ್ ಬೆಸ್ಟ್ ಅಂತ ಹೇಳ್ತಾರೆ. ಎಲ್ಲ ಸೆಕೆಂಡ್ಸು ಯೂಸ್ ಮಾಡಿರೋನೆ ಎಲ್ಲ ಚೀಪ್ ಅಂತಾರೆ. ಇವೆಲ್ಲ ಸೆಕೆಂಡ್ಸ್. ನಮ್ಮ ಸ್ವಾಮಿಗಳಿಗೆ ಗೊತ್ತಿಲ್ಲ. ಸುಮ್ಮನೆ 200 ರೂಪಾಯಿ ಕೊಟ್ಟರೆ ಸುಮ್ಮನೆ ಸಿಕ್ಬಿಡ್ತು 200 ರೂಪಾಯಿಗೆ ಅಂತ ತಗೊಂತಾರೆ. ಏನಾಗ್ತಾವ ಗೊತ್ತಿಲ್ಲ ಅವ್ರಿಗೆ. 50 ರೂಪಾಯಿ ಕೊಟ್ಟರೆ ಚಡ್ಡಿ ಕೊಡ್ತಾರಂತೆ. ಅವ್ರಿಗೆ ಗೊತ್ತದೇನು ಚಡ್ಡಿದು ಏನಂತ. ಈ ಡಬ್ಬೆಲ್ಲ 10 ರೂಪಾಯಿ ಅಂತೆ. ಸುಮ್ಮನೆ ಬರ್ತಿರೋದು ಶಾಪಿಂಗ್ ಮಾಡ್ತಿರೋದು ಹೋಗ್ತಿರೋದೆ. ಸಕ್ಕರೆ 200 ರೂಪಾಯಿ ಅಂತೆ. ಟ್ಯಾಟೋ ಮಾತ್ರ ಟ್ಯಾಟೋ ಹಾಕ್ಸಿಬಿಟ್ರೆ ಕ್ಲೀನ್. ನಮ್ಮ ಇಲ್ಲಿಂದ ಊರಿಗೆ ಹೋಗ್ತೀವಿ, ಟ್ಯಾಟೋ ಕ್ಲಿಯರ್ ಆಗಿರ್ತದೆ. ಸುಮ್ಮನೆ ಕುದುರೆ ಮೇಲೆ ಯಾರು ಹೋಗಂಗಿದ್ರೆ ಹೋಗ್ಬೋದು. ಹೋಗ್ತೇನೆ ಸ್ವಾಮಿ ಕುದುರೆ ಮೇಲೆ? ಬೇಡ. ಯಾರ ಕುದುರೆ ಮೇಲೆ ಹೋಗೋದಿದ್ರೆ ಹೋಗ್ಬೋದು. ಯಾರಾದ್ರು ಟ್ಯಾಟೋ ಬರೀ ಚೀಪ್ ಅಂಡ್ ಬೆಸ್ಟ್ ಹಾಕ್ತಾರೆ. ಬರೀ 500 ರೂಪಾಯಿ ಅಷ್ಟೇ. ಆಕ್ಚುಲಿ ಗೋಡಂಬಿ ಇವೆಲ್ಲ ಚೀಪ್ ಅಂಡ್ ಬೆಸ್ಟ್ ರೇಟಲ್ಲಿ ಸಿಗ್ತವೆ. ಹೋಲ್ಸೇಲ್ ಅಂತ ಕರೀತಾರೆ. ಹೋದ್ಮೇಲೆ ಆಮೇಲೆ ಯಾವ್ದನ್ನ ಒಂದು ತಗೊಂಡಿದ್ರೆ ಬಿಡೋದಿಲ್ಲ. ಆಮೇಲೆ ಯಾವ್ದನ್ನ ಒಂದು ಅಂಗಡಿಗೆ ಹೋದ್ಮೇಲೆ ಅಲ್ಲೇ ಫಿಕ್ಸ್.
ಅಲ್ಲಿ ಕ್ಯೂ ಇದ್ದಿದ್ದಕ್ಕೆ ಕೊನೆಗೂ ಬಂದಿಲ್ಲ, ಎಲ್ಲ ದೂರದಿಂದ ನೋಡ್ತಾ ಇದೀವಿ. ಒಂದು ಟಿಕೆಟ್ ಬಂದ್ಬಿಟ್ಟು 300 ರೂಪಾಯಿ ಟಿಕೆಟ್ ಏನು ಕೊಡ್ಬೋದಿತ್ತು, ಆದ್ರೆ ಅಲ್ಲಿ ಕ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್, ತುಂಬಾ ಜನ ಇದ್ರು. ವಾಪಸ್ ಬಂದ್ಬಿಟ್ಟಿದ್ವಿ, ಎಲ್ಲ ಕ್ಯೂ ಭಾಳ ಇತ್ತು. 300 ರೂಪಾಯಿ ಕೊಡ್ತಿದ್ವಿ, ಆದ್ರೆ ಏನ್ ಮಾಡೋಣ, ಕ್ಯೂ ಇವತ್ತು ಸಾಯಂಕಾಲ ಆದ್ರೂ ಆಗಲ್ಲ, ಮತ್ತೆ ನಾವು ಊರಿಗೆ ಹೋಗ್ಬೇಕು. ಅದರಿಂದ ನಿನ್ನೆ 600 ರೂಪಾಯಿ ಕೊಟ್ಟು ನಡ್ಕೊಂಡು ಹೋಗಿದ್ದೀವಿ. ಅಲ್ಲ ಗ್ರೂಪಲ್ಲಿ ಹೋಗಿದ್ವಿ. ಇವತ್ತೇನು ಅಡವಿಗೆ 600 ರೂಪಾಯಿ ಕೊಡ್ತಿರ್ಲಿಲ್ಲ, ಕೊಡ್ತಿದ್ವಿ. ಏನ್ ಮಾಡೋಣ, ಕಿಲೋಮೀಟರ್ ಗಂಟೆ ಕ್ಯೂ. ಇಲ್ಲಿ ಫಿಶ್ ಹಿಡಿತಾರೆ, ಎಲ್ಲ ಬೋಟಿಂಗ್ ಎಲ್ಲ ಅವರವೇ ಇಲ್ಲಿ ಫಿಶ್ ಹಿಡಿಯೋರು. ಇದು ಬಂದ್ಬಿಟ್ಟು ಸ್ಟ್ಯಾಚು ಅಷ್ಟು ದೂರ ಐತೆ. ಇಲ್ಲಿ ಗ್ಲಾಸ್ ಹೌಸ್, ಮತ್ತೆ ನಮ್ಮ ಇಂಡಿಯಾದಲ್ಲೇ ಫಸ್ಟಲ್ಲಿ ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋದು ಮಾಡಿದ್ದಾರೆ, ನಾವು ಹೋಗೋಕ್ಕಾಗಲಿಲ್ಲ. ಸ್ಟ್ಯಾಚು ಬಂದ್ಬಿಟ್ಟು ಅಲ್ಲೈತೆ. ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಂದು ಗ್ಲಾಸ್ ಮೇಲೆ ನಡ್ಕೊಂಡು ಹೋಗೋ ಥರ ಮಾಡಿರೋದು ಇಲ್ಲೇ ಕನ್ಯಾಕುಮಾರಿಯಲ್ಲಿ. ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಟಿಕೆಟ್ ಬಂದ್ಬಿಟ್ಟು 300 ರೂಪಾಯಿ ಹೇಳಿದ್ರು, ತಗೊಂತಿದ್ವಿ. ಆದರೆ ಏನು ಮಾಡೋಣ, ಕ್ಯೂ ತುಂಬ ಇತ್ತು, ಅದರಿಂದ ಹೋಗೋಕ್ಕಾಗಲಿಲ್ಲ ಅಲ್ಲಿಗೆ. ನೆಕ್ಸ್ಟ್ ಟೈಮ್ ಬಂದಾಗ ಕನ್ಫರ್ಮ್ ಹೋಗ್ತೀವಿ. ಯಾವ್ದಾನ ಫ್ರೀ ಟೈಮ್ ಬಂದಾಗ ಟ್ರೈ ಮಾಡ್ತೀವಿ. ಟ್ಯಾಟ್ ಹಾಕ್ಸ್ಬೋದು, ನೆಕ್ಸ್ಟ್ ಇಯರ್ ಇರ್ತಾವಿಲ್ಲ ಗೊತ್ತಿಲ್ಲ, ಆದ್ರೂ ನಮ್ಮ ಸ್ವಾಮಿಗಳು ಹಾಕಿಸ್ತಾ ಇದ್ದಾರೆ. ಏನೋ ಅವ್ರ ಕ್ಯೂರಿಯಾಸಿಟಿ, ನಾವೇನು ಮಾಡೋಕ್ಕಾಗಲ್ಲ. ಹಾಕ್ಸ್ರಿ. ಚೆನ್ನಾಗೈತೆ ಸ್ವಾಮಿ. ಫೀಲು ನೋವಾಗ್ತಿಲ್ಲ, ಯಾಕಂದ್ರೆ ಒಂದು ಪರ್ಮನೆಂಟ್ ಅಲ್ವಾ, ಪರ್ಮನೆಂಟ್ ಅದಕ್ಕೆ ನೋವಾಗಲ್ಲ ಅಂತ ಇವ್ರಿಗೆ. ಪರ್ಮನೆಂಟ್ ಅಲ್ವಾ, ನೋವಾಗಲ್ಲ ಅಂತೆ. ಈ ಪ್ಲೇಸ್ ಬಂದ್ಬಿಟ್ಟು ಅಂಗಂಬುಜ್ಜಿ. ನಾವು ದೇವ್ರ ದರ್ಶನ ಮಾಡ್ಕೊಂಡು ಸೀದಾ ಬರೋದು ಇಲ್ಲಿಗೆ ರೆಸ್ಟ್. ಇಲ್ಲಿ ಬಂದು ಒಂದಿನ ಇರ್ತಾರೆ, 2 ದಿನ ಇರ್ತಾರೆ. ಬಂದು ಮಡಿಗಿಡಿ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಸಖತ್ ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. 2 ದಿನ 3 ದಿನ ತನಕ ಇರ್ತಾರೆ ಇಲ್ಲೇ. ಎಲ್ಲರೂ ಅಷ್ಟೇ, ಇಲ್ಲಿಗೆ ಬಂದಾಗ 2 ಡೇಸ್ ಇರ್ತಾರೆ, 3 ಡೇಸ್ ಇರ್ತಾರೆ. ಅವರು ಎಷ್ಟು ದಿನ ಬೇಕು ಅಷ್ಟು ದಿನ ಇರ್ತಾರೆ. ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನೋಡ್ಬೋದು ನೀವೇ, ಇಲ್ಲಿ ನದಿ, ನ್ಯಾಚುರಲ್ ನೀರು, ಮತ್ತು ಪ್ರತಿಯೊಂದು ಒಳಗೆ ವ್ಯೂ ಪಾಯಿಂಟ್. ನಮ್ಮ ಕರ್ನಾಟಕದ ಹೋಟ್ಲ್ಗಳು ಇಲ್ಲೇ ಸಿಗ್ತವೆ ಊಟ ಮಾಡೋಕ್ಕೆ. ವ್ಯೂ ಪಾಯಿಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪಂಪ ಫುಲ್ಲು ಖಾಲಿ ಸ್ವಾಮಿ. ನಾವು ವೀಡಿಯೋದಾಗ ನೋಡ್ದಂಗೆ ಯಾರು ಇಲ್ಲಿ ರಶ್ಯೇ ಇಲ್ಲ, ಸುಮ್ಮನೆ ತೋರಿಸ್ತಾರೆ ಯಾವ ಹಳೆ ವೀಡಿಯೋ ಹಾಕಿ. ಯಾರು ಟೆನ್ಷನ್ ತಗೊಂಡ್ಬೇಡ್ರಿ, ಆರಾಮಾಗಿ ಬರ್ರಿ, ಆರಾಮಾಗಿ ದರ್ಶನ ಆಗುತ್ತೆ. ಈ ಸ್ವಾಮಿ ಡೇಟು 11, ಪಂಪ ಫುಲ್ ಖಾಲಿ. ನೋಡ್ಬೋದು ನೀವೇ, ಜನ ಇಲ್ಲೇ ಇಲ್ಲ ಎಲ್ಲೂ. ಶಬರಿಮಲೆ ಇದು ಎಷ್ಟೋ ಯುವಕರ ಕನಸು ಮತ್ತು ಇಲ್ಲಿಗೆ ಬರುವ ಭಕ್ತಾದಿಗಳ ನಂಬಿಕೆ. ಇಲ್ಲಿಗೆ ಬಂದರೆ ಎಷ್ಟೋ ಜನಗಳು ಕಷ್ಟನೂ ನಿವಾರಣೆ ಆಗ್ತಾ ಅನ್ನೋ ನಂಬಿಕೆ ಮೇಲೆ ನಾನು ಫಸ್ಟ್ ಟೈಮ್ ಬಂದಿದ್ದೆ. ನಂಬಿಕೆನ ನಿವಾರಿಸಿದ ಅಯ್ಯಪ್ಪ ಸ್ವಾಮಿ. ಅದೇ ನಂಬಿಕೆ ಮೇಲೆ ವರ್ಷ ಇದು 4ನೇ ವರ್ಷ ನಾನು ಬರ್ತಾ ಇರೋದು. ಫುಲ್ ಎಲ್ಲ ಖಾಲಿ, ಯಾರು ಸ್ವಾಮಿಗಳು. ಈ ಡೇಟ್ ಬಂದ್ಬಿಟ್ಟು 11, ಆಮೇಲೆ ನೆಕ್ಸ್ಟ್ ಡೇಟ್ ಎಷ್ಟು ರಶ್ ಆಗಿರುತ್ತೋ ಗೊತ್ತಿಲ್ಲ. ವರ್ಷ ಈ ಡೇಟಲ್ಲೇ ಬರೋದು ನಾವು. ಫೈನಲಿ ಅಯ್ಯಪ್ಪನ ದರ್ಶನ ಕಂಪ್ಲೀಟ್ ಆಯಿತು.